ಮುಖ್ಯಾಂಶಗಳು. ರೈತರ ಸಬಲೀಕರಣಕ್ಕೆ ನೂತನ ಕೃಷಿ ಕಾಯ್ದೆಗಳು ಸಹಕಾರಿ. ಸಮಗ್ರ ಅಭ್ಯುದಯ ಸರ್ಕಾರದ ಆಶಯ. ಪ್ರಧಾನಿ ನರೇಂದ್ರ ಮೋದಿ. ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ವೃದ್ಧಿಗೆ ಸ್ವಯಂ ನಿಯಂತ್ರಣ ಅತ್ಯುತ್ತಮ ವಿಧಾನ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದನೆ. ಕೋವಿಡ್-19 ಇಳಿಮುಖ ಹಿನ್ನೆಲೆ ರಾಜ್ಯದಲ್ಲಿ ಶಾಲಾ ಕಾಲೇಜು ಪುನರಾರಂಭಕ್ಕೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಹಮತ. ಹಾಗೂ ಅಡಿಲೇಡ್ ಕ್ರಿಕೆಟ್ ಟೆಸ್ಟ್ ಪಂದ್ಯ. ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ ಮುನ್ನಡೆ. ವಾರ್ತೆಗಳ ವಿವರ. ಮಧ್ಯಪ್ರದೇಶದಲ್ಲಿಂದು ಆಯೋಜಿಸಲಾಗಿದ್ದ ರೈತ ಸಮ್ಮೇಳನ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಪ್ರಧಾನಿ, ಕೃಷಿಕರ ಆತಂಕಕ್ಕೆ ಕಾರಣವಾಗಿರುವ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಬಗ್ಗೆ ಪುನರುಚ್ಚರಿಸಿದರು. ಯಾವುದೇ ಕಾರಣಕ್ಕೂ ಎಂಎಸ್ಪಿ ನಿಲ್ಲಿಸುವುದಿಲ್ಲ, ಕೊನೆಯೂ ಆಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಎಂಎಸ್ಪಿಯನ್ನು ರದ್ದುಪಡಿಸುವುದಾಗಿದ್ದರೆ ಸರ್ಕಾರ ಏಕೆ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡುತ್ತಿತ್ತು ಎಂದು ಪ್ರಶ್ನಿಸಿದರು. ತಮ್ಮ ಸರ್ಕಾರ ಎಂಎಸ್ಪಿ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿದ್ದು, ಪ್ರತಿ ಬಾರಿ ಕೊಯ್ಲಿಗೆ ಮೊದಲೇ ಎಂಎಸ್ಪಿ ಘೋಷಣೆ ಮಾಡುತ್ತಿದೆ. ನೂತನ ಕಾನೂನು ಅನುಮೋದನೆ ಆದ ಬಳಿಕವೂ ಎಂಎಸ್ಪಿಯನ್ನು ಘೋಷಿಸಲಾಗಿದೆ. ಎಂಎಸ್ಪಿ ದರದಲ್ಲಿ ಕೃಷಿ ಉತ್ಪನ್ನಗಳನ್ನು ಅದೇ ಮಂಡಿಯಲ್ಲಿ ಖರೀದಿಸಲಾಗಿದೆ. ಹೀಗಿದ್ದರೂ ಎಂಎಸ್ಪಿ ನಿಲ್ಲುತ್ತದೆ ಎಂದರೆ ಯಾರಾದರೂ ನಂಬುತ್ತಾರೆಯೇ? ಇದಕ್ಕಿಂತ ದೊಡ್ಡ ಸುಳ್ಳು ಮತ್ತೊಂದಿಲ್ಲ, ಇದಕ್ಕಿಂತ ದೊಡ್ಡ ಷಡ್ಯಂತ್ರ ಮತ್ತೊಂದಿಲ್ಲ. ಹೀಗಾಗಿಯೇ ದೇಶದ ಪ್ರತಿಯೊಬ್ಬ ರೈತರಿಗೂ ತಾವು ಹಿಂದಿನಂತೆಯೇ ಎಂಎಸ್ಪಿ ಇರುತ್ತದೆ ಎಂಬ ಭರವಸೆ ನೀಡುತ್ತೇನೆ ಎಂದು ಹೇಳಿದರು. 1975 रुपये एमएसपी दे रही है. पिछली सरकार के समय धान पर एमएसपी थी 1310 रुपये प्रति क्विंटल. हमारी सरकार प्रति क्विंटल धान पर करीब 1870 रुपये एमएसपी दे रही है. पिछली सरकार में ज्वार पर एमएसपी थी 1520 रुपये प्रति क्विंटल. हमारी सरकार ज्वार पर प्रति क्विंटल 2640 रुपये एमएसपी दे रही है. पिछली सरकार के समय मसूर की दाल पर एमएसपी थी 1950 रुपये. ಹಿಂದಿನ ಸರ್ಕಾರಗಳಲ್ಲಿ ಗೋಧಿಗೆ ಪ್ರತಿ ಕ್ವಿಂಟಾಲ್ಗೆ 1400 ರೂಪಾಯಿ ಇತ್ತು. ತಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಗೋಧಿಗೆ 1975 ರೂಪಾಯಿ ನೀಡುತ್ತಿದೆ. ಭತ್ತಕ್ಕೆ ಹಿಂದಿನ ಸರ್ಕಾರದಲ್ಲಿ 1310 ರೂಪಾಯಿ ಇತ್ತು. ತಮ್ಮ ಸರ್ಕಾರ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 1870 ರೂಪಾಯಿ ನೀಡುತ್ತಿದೆ. ಜೋಳ ಹಾಗೂ ಬೇಳೆಕಾಳುಗಳಿಗೂ ಎಂಎಸ್ಪಿಯನ್ನು ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಹಿಂದಿನ ಸರ್ಕಾರದಲ್ಲಿ ತೊಗರಿ ಬೇಳೆಯ ಕನಿಷ್ಠ ಬೆಂಬಲ ಬೆಲೆ 4300 ರೂಪಾಯಿ ಇತ್ತು. ತಮ್ಮ ಸರ್ಕಾರದಲ್ಲಿ ಪ್ರತಿ ಕ್ವಿಂಟಾಲ್ಗೆ 6000 ರೂಪಾಯಿ ನೀಡುತ್ತಿದೆ. ಉದ್ದಿನ ಬೇಳೆಗೆ 7200 ರೂಪಾಯಿ ನೀಡುತ್ತಿದೆ. ಇದೆಲ್ಲವೂ ಸರ್ಕಾರ ಎಂಎಸ್ಪಿಯನ್ನು ಕಾಲಕಾಲಕ್ಕೆ ಹೆಚ್ಚಿಸುತ್ತದೆಯೇ ಹೊರತು ನಿಲ್ಲಿಸುವುದಿಲ್ಲ ಎಂಬುದಕ್ಕೆ ಸಾಕ್ಷಿ ಎಂದರು. करीब 7200 रुपये 7200 रुपये एमएसपी दे रही है. साथियों, ये इस बात का सबूत है कि हमारी सरकार एमएसपी समय समय पर बढ़ाने को कितनी तवज्जो देती है. एमएसपी बढ़ाने के साथ ही सरकार का जोर इस बात पर भी रहा है कि ज्यादा से ज्यादा अनाज की खरीदारी एमएसपी पर की जाए. पिछली सरकार ತಮ್ಮ ಸರ್ಕಾರ ಎಂಎಸ್ಪಿ ದರ ಹೆಚ್ಚಿಸುವುದರ ಜೊತೆಗೆ ಹೆಚ್ಚು ಹೆಚ್ಚು ದವಸ ಧಾನ್ಯವನ್ನು ಎಂಎಸ್ಪಿ ದರದಲ್ಲಿ ಖರೀದಿಸುತ್ತಿದೆ. ಹಿಂದಿನ ಸರ್ಕಾರ 5 ವರ್ಷದಲ್ಲಿ ರೈತರಿಂದ ಖರೀದಿಸಿದ ಧಾನ್ಯಕ್ಕಿಂತ ಬಹುಪಟ್ಟು ಹೆಚ್ಚು ಧಾನ್ಯವನ್ನು ಖರೀದಿಸಿದೆ. ಹಿಂದೆಂದಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ಪಾವತಿ ಮಾಡಿದೆ ಎಂದು ವಿವರಿಸಿದರು. ಹೊಸ ಕಾನೂನುಗಳ ಪ್ರಯೋಜನ ಈಗಾಗಲೇ ರೈತರಿಗೆ ದೊರಕಲು ಆರಂಭಿಸಿದೆ ಎಂದ ಅವರು, ಎಪಿಎಂಸಿ ಮಾರುಕಟ್ಟೆಯ ಬಗ್ಗೆ ಹರಡಲಾಗುತ್ತಿರುವ ವದಂತಿಗಳ ಬಗ್ಗೆ ಮಾತನಾಡಿ, ರೈತರಿಗೆ ತಮ್ಮ ಸರ್ಕಾರ ಎಲ್ಲಿ ಬೇಕಾದರೂ ತಮ್ಮ ಧಾನ್ಯ ಮಾರಲು ಅವಕಾಶ ನೀಡಿದ್ದು, ಇದರ ಜೊತೆಗೆ ಅವರಿಗೆ ಮಂಡಿಯ ಜೊತೆಗೆ ಪರ್ಯಾಯ ಅವಕಾಶಗಳನ್ನು ನೀಡಿದೆ ಎಂದರು. ಈ ಕುರಿತು ಉದಾಹರಣೆಗಳೊಂದಿಗೆ ವಿವರಿಸಿದರು. उनके 5 साल उन्होंने सिर्फ 1.5 लाख मैट्रिक टन दाल ही किसानों से खरीदी. हमारी सरकार ने किसानों से पहले की तुलना में 112 लाख मैट्रिक टन, मैं दोबारा बोलता हूं,
112 लाख मैट्रिक टन दाल एमएसपी पर खरीदी। सोचिए, 1.5 लाख उनके जमाने में, वहां से हम सीधे ले गए 112 लाख मैट्रिक टन। उन लोगों ने अपने 5 सालों में दाल किसानों को, दाल पैदा करने वाले किसानों को कितना रुपया दिया? 650 करोड़ रुपए। हमारी सरकार ने क्या किया? हमने करीब करीब 50,000 करोड़ रुपए दाल पैदा करने वाले किसानों को दिया। हाल ही में एक जगह पर धान पैदा करने वाले किसानों ने मिलकर एक चावल कंपनी के साथ समझौता किया है। इससे ಕೃಷಿ ಒಪ್ಪಂದದಲ್ಲಿ ರೈತರ ಹಿತವನ್ನು ರಕ್ಷಿಸಲು ಒತ್ತು ನೀಡಲಾಗಿದೆ. ರೈತರೊಂದಿಗೆ ಕರಾರು ಮಾಡಿಕೊಳ್ಳುವವರು ಪಲಾಯನ ಮಾಡಲು ಅವಕಾಶವಿಲ್ಲ. ಅವರು ರೈತರಿಗೆ ಹಣ ಪಾವತಿಸಲೇಬೇಕಾಗುತ್ತದೆ. ಈ ಕೃಷಿ ಕರಾರು ರೈತರು ಉತ್ಪಾದಿಸುವ ಉತ್ಪನ್ನಗಳಿಗೆ ಅನ್ವಯವಾಗಲಿದ್ದು, ಕೃಷಿ ಭೂಮಿ ರೈತರ ಬಳಿಯೇ ಇರುತ್ತದೆ. ಒಪ್ಪಂದಕ್ಕೂ ರೈತರ ಭೂಮಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮೊದಲೇ ನಿಶ್ಚಯಿಸಿದ ಬೆಲೆಗಿಂತ ಹೆಚ್ಚಿನ ಲಾಭ ಗುತ್ತಿಗೆದಾರರಿಗೆ ಬಂದರೆ ಆ ಲಾಭದಲ್ಲಿ ರೈತರಿಗೂ ಪಾಲು ದೊರೆಯಲಿದೆ ಎಂದು ಸ್ಪಷ್ಟಪಡಿಸಿದರು. आप मुझे बताइए, देश के प्रत्येक किसान को ये लाभ, ये हक मिलना चाहिए या नहीं मिलना चाहिए? किसानों को सिर्फ मंडियों से बांधकर बीते दशकों में जो पाप किया गया है, ये कृषि सुधार कानून उसका प्रायश्चित कर रहे हैं। कृषि सुधारों से जुड़ा एक और झूठ फैलाया जा रहा है, एपीएमसी यानी हमारी मंडियों को लेकर के। हमने कानून में क्या किया है? हमने कानून में किसानों को आजादी दी है। मंडी के अलावा किसान चाहकर भी अपनी फसल कहीं और नहीं बेच सकता था। नए कानून में हमने ಕೆಲವರು सिर्फ इतना ಕೃಷಿ कहा है, ಸುಧಾರಣೆಗಳ ಬಗ್ಗೆ ವದಂತಿ ಹಬ್ಬಿಸುತ್ತಿದ್ದಾರೆ. ರೈತರಿಗೆ ಜಮೀನು ಕಳೆದುಕೊಳ್ಳುವ ಭೀತಿ ಹುಟ್ಟಿಸಿ ರಾಜಕೀಯ ಲಾಭ ಪಡೆಯುವ ಹುನ್ನಾರ ನಡೆಸಿದ್ದಾರೆ ಎಂದು ದೂರಿದರು. फायदा होता है तो मंडी के ಈಗಲೂ ರೈತರಿಗೆ ಏನಾದರೂ ಸಂದೇಹಗಳಿದ್ದರೆ ಅದನ್ನು ಮಾತುಕತೆಯ ಮೂಲಕ ನಿವಾರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. अब जहां किसान को लाभ मिलेगा वहां वो अपनी उपज बेचेगा। मंडी भी चालू है, मंडी में भी आकर के बेच सकता है। जो पहले था वो भी कर सकता है, किसान की मर्जी पर करेगा। नए कानून में हमारी सरकार ने फार्मिंग एग्रीमेंट के दौरान किसान को सुरक्षा देने के लिए कानूनी प्रावधान किए। हमने तय किया है कि फार्मिंग एग्रीमेंट में सबसे बड़ा हित अगर देखा जाएगा तो वो उस किसान का देखा जाएगा। हमने कानूनन तय किया है कि किसान से एग्रीमेंट करने वाला अपनी जिम्मेदारी से भाग नहीं पाएगा। जो किसान को उसने वादा किया होगा वो स्पॉन्सर करने वाले को, वो भागीदार को उसे पूरा करना ही होगा। अगर नए किसान कानून लागू होने के बाद कितने ही उदाहरण सामने आ रहे हैं जहां किसानों ने अपने इलाके में एसडीएम से शिकायत की और शिकायत के कुछ ही दिन के भीतर किसानों को अपना बकाया मिल गया। साथियों, फार्मिंग एग्रीमेंट में सिर्फ फसलों या उपज का समझौता होता है, जमीन किसान के ही पास रहती है। एग्रीमेंट और जमीन का कोई लेना देना नहीं है। प्राकृतिक आपदा आ जाए तो भी एग्रीमेंट के अनुसार किसान को पूरे पैसे मिलते हैं। अगर आज देश के सभी राजनीतिक दलों के पुराने घोषणा पत्र देखे जाएं तो उनके पुराने बयान सुने जाए, पहले जो देश की कृषि व्यवस्था संभाल रहे थे ऐसे महानुभावों की चिट्ठियां देखी जाए
तो आज जो कृषि सुधार हुए हैं वो उनसे अलग नहीं है। उनको पीड़ा इस बात से नहीं है कि कृषि कानूनों में सुधार क्यों हुआ। उनको तकलीफ इस बात में है कि जो काम हम कहते थे लेकिन कर नहीं पाते थे वो मोदी ने कैसे किया, मोदी ने क्यों किया, मोदी को इसका क्रेडिट कैसे मिल जाए। मैं सभी राजनीतिक दलों को हाथ जोड़ के कहना चाहता हूं, आप सारा क्रेडिट अपने पास रख लीजिए। आपके सारे पुराने घोषणा पत्रों को ही मैं क्रेडिट देता हूं, मुझे क्रेडिट नहीं चाहिए। मुझे किसान के जीवन में आसानी चाहिए, समृद्धि चाहिए, किसानी में आधुनिकता चाहिए। आप कृपा करके देश के किसानों को बरगलाना छोड़ दीजिए, उन्हें भ्रमित करना छोड़ दीजिए। आप एक बार फिर सोचिए, जो हुआ ही नहीं है, जो होने वाला ही नहीं है, उसका भ्रम और डर फैलाने वाली जमात से आप सतर्क रहिए। इन लोगों ने हमेशा किसानों से धोखा दिया है। सरकार के इन प्रयासों के बाद भी अगर किसी को कोई आशंका है तो हम सर झुकाकर किसान भाइयों के सामने हाथ जोड़कर बहुत ही विनम्रता के साथ देश के किसान के हित में उनकी चिंता का निराकरण करने के लिए हर मुद्दे पर बात करने के लिए तैयार हैं। देश का किसान, देश के किसानों का हित हमारे लिए सर्वोच्च प्राथमिकताओं में से एक है। ಮಣಿಪಾಲ್ ಉನ್ನತ ಶಿಕ್ಷಣ ಅಕಾಡೆಮಿ ಆಯೋಜಿಸಿರುವ ಎಂವಿ ಕಾಮತ್ ಸ್ಮಾರಕ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿಂದು ಪತ್ರಿಕೋದ್ಯಮ ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯ ಕುರಿತಂತೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಉಪನ್ಯಾಸ ನೀಡಿದರು. ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಓದುಗರಿಗೆ ನೈಜ ಸುದ್ದಿ ನೀಡುವಲ್ಲಿ ಎಂವಿ ಕಾಮತ್ ಅವರ ಸೇವೆ ಸ್ಮರಣೀಯ. ದೇಶದ ಹಲವು ಮಹತ್ತರ ವಿಷಯಗಳ ಅನ್ವೇಷಣೆ ಭರಿತ ಬರಹಗಳ ಮೂಲಕ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ ಸುದ್ದಿಗಳನ್ನು ನೀಡುವಲ್ಲಿ ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಪತ್ರಿಕೋದ್ಯಮದಲ್ಲಿ ಆಸಕ್ತಿದಾಯಕ ಹಾಗೂ ನಿಖರ ಸುದ್ದಿಗಳನ್ನು ಓದುಗರಿಗೆ ನೀಡುವುದು ಮಾಧ್ಯಮಗಳಿಗೆ ಪ್ರಮುಖ ಧ್ಯೇಯವಾಗಿರಬೇಕು. ಬದಲಾದ ತಂತ್ರಜ್ಞಾನದ ದಿನಮಾನಗಳಲ್ಲಿ ಪತ್ರಿಕೋದ್ಯಮ ಹೊಸ ಹೊಸ ಆಯಾಮಗಳನ್ನು ಪಡೆಯುತ್ತಿದ್ದು, ಓದುಗ ಅಥವಾ ವೀಕ್ಷಕರು ಇರುವಲ್ಲಿಯೇ ಸುದ್ದಿಯನ್ನು ನೀಡುವಲ್ಲಿ ಪತ್ರಿಕೋದ್ಯಮ ತನ್ನ ಸಂಪರ್ಕ ಜಾಲವನ್ನು ವೃದ್ಧಿಗೊಳಿಸಿದೆ. ತಂತ್ರಜ್ಞಾನ ಎಷ್ಟೇ ಬದಲಾದರೂ ಪತ್ರಿಕೆಯನ್ನು ಓದುವುದರಲ್ಲಿ ಸಿಗುವಂತಹ ಉತ್ಸಾಹ ಆನ್ಲೈನ್ ಸುದ್ದಿಗಳು ನೀಡುವುದಿಲ್ಲ ಎಂದರು. ಸುದ್ದಿ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು, ಅವುಗಳನ್ನು ಪ್ರಸ್ತುತಪಡಿಸುವಾಗ ನಿಖರತೆ ಕಾಯ್ದುಕೊಳ್ಳುವಲ್ಲಿ ಪತ್ರಿಕೆ ಅಥವಾ ಮಾಧ್ಯಮ ಮಹತ್ತರ ಆದ್ಯತೆ ನೀಡಬೇಕಿದೆ. ಮಾಧ್ಯಮಗಳು ಸುದ್ದಿ ನೀಡುವಲ್ಲಿ ನಿರ್ದಿಷ್ಟ ಮಾನದಂಡಗಳ ಪಾಲನೆಯನ್ನು ಅನುಸರಿಸಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಗೋಡೆ ಬರಹಗಳ ಮುಖೇನ ಸುದ್ದಿ ನೀಡುತ್ತಿದ್ದ ಕಾಲದಿಂದಲೂ ಪತ್ರಿಕೋದ್ಯಮ ತನ್ನದೇ ಆದ ವಿಶಿಷ್ಟ ಮಹತ್ವ ಹೊಂದಿದೆ ಎಂದರು. ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ವೃದ್ಧಿಗೆ ಸ್ವಯಂ ನಿಯಂತ್ರಣ ಅತ್ಯುತ್ತಮ ವಿಧಾನವಾಗಿದೆ. ಸೂಕ್ತ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದರಲ್ಲಿ ಮಾಧ್ಯಮದ ಸಾಮರ್ಥ್ಯ ಅಪಾರ. ಇದು ಸಬಲೀಕರಣಕ್ಕೆ ಪರಿಣಾಮಕಾರಿ ಅಸ್ತ್ರವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. Who like to wake up with a cup of coffee in a newspaper? I should admit that I am one among them, but without coffee. With the emergence of satellite communication and internet, the media scenario has now become topsy-turvy. 21st century is the era of internet. The last decade in particular has witnessed rapid expansion of internet, which has disrupted the traditional models of revenue and reporting. From the 24-hour cycle of the era of print, it is now instant journalism. ಇವತ್ತಿನ ದಿವಸ ಅವರು ನೆನಪಿಸಿಕೊಳ್ಳುವುದು ಕುಲಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ಪತ್ರಿಕೋದ್ಯಮದ ಮೇಲೆ ಅಪಾರ ಜವಾಬ್ದಾರಿ ಇದ್ದು, ಪತ್ರಕರ್ತರು ಯಾವ ರೀತಿಯಲ್ಲಿ ವಸ್ತುನಿಷ್ಠ ನೈಜ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದರ ಬಗ್ಗೆ ಉಪರಾಷ್ಟಪತಿ ಉಪಯುಕ್ತ ಉಪನ್ಯಾಸ ನೀಡಿರುವುದಾಗಿ ಹೇಳಿದರು. ಖಾಲಿ ನಮಗೆ ದುಡ್ಡು ಸಿಗ್ತದೆ ಅಂತ ಸೆನ್ಸೇಷನಲೈಸ್ ಎಲ್ಲೋ ಜರ್ನಲಿಸಮ್ ಎಲ್ಲ ಮಾಡಬಾರ್ದಂತ ಉಪದೇಶ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಜರ್ನಲಿಸ್ಟ್ ಎಲ್ಲ ಅದೇ ರೀತಿ
ಬಿಹೇವ್ ಮಾಡಬೇಕಂತ ನಂದು ಒಂದು ಅವರಿಗೆ ವೈಯಕ್ತಿಕ ಇದು ಎಂಥದ್ದು ರಿಕ್ವೆಸ್ಟ್. ಎಂತ ಒಂದು ಪತ್ರಿಕೋದ್ಯಮ ವಿದ್ಯಾರ್ಥಿ ಈಶ್ವರ್ ಶೆಟ್ಟಿ ಪತ್ರಿಕೋದ್ಯಮದ ಬದಲಾವಣೆ ಹಾಗೂ ಬೆಳವಣಿಗೆ ಕುರಿತಂತೆ ವೆಂಕಯ್ಯನಾಯ್ಡು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ಎಂವಿ ಕಾಮತ್ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವುದಾಗಿ ತಿಳಿಸಿದರು. ಒಂದ್ ಕಡೆ ಮಾತು ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಸೊಬಗು ಅಂತ. ಬಹುಶಃ ಅವರಂತಹ ಒಂದು ಹಿರಿಯ ಪತ್ರಕರ್ತರು ಒಂದ್ ಕಡೆ ನಮಗೆ ಮಾರ್ಗದರ್ಶನವನ್ನು ಕೊಡೋದು, ಇನ್ನೊಂದು ಕಡೆ ನಮ್ಮಂತಹ ವಿದ್ಯಾರ್ಥಿಗಳು ಅವರಂತೆ ಒಂದು ಪತ್ರಕರ್ತರಾಗಿರುವಂತಹ ಒಂದು ಇನ್ಸ್ಪಿರೇಷನ್ ಪಡೆಯೋದು, ಮೋಟಿವೇಶನ್ ಅನ್ನು ಕೊಡೋದು, ಇದು ನಮಗೆ ಒಂದು ಬಹಳ ಹೆಮ್ಮೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಕೋವಿಡ್-19 ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿ ಶಾಲೆ ಕಾಲೇಜುಗಳನ್ನು ಆರಂಭಿಸಿದರೆ ನಮ್ಮ ಸಹಮತವಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಇತ್ತೀಚಿನ ದಿನಗಳಲ್ಲಿ ಸೋಂಕಿನ ಪ್ರಮಾಣ ಕಡಿಮೆಯಾಗುತ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಶಾಲೆ ಆರಂಭಿಸಬಹುದು. ಹೆಚ್ಚಿನ ಸಮಯ ಇಲ್ಲದಿರುವುದರಿಂದ ಪಠ್ಯಕ್ರಮದಲ್ಲಿ ಕಡಿತಗೊಳಿಸುವುದು ಸೂಕ್ತ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವಿಕೆಗೆ ಆದ್ಯತೆ ನೀಡಬೇಕು ಎಂದು ಸಿದ್ದರಾಮಯ್ಯ ತಿಳಿಸಿದರು. ಸೆಕೆಂಡ್ ಅಲೆ ಬರ್ತದೆ ಅಂತ ಮಾತುಕತೆ ನಡೀತಲೇ ಇರ್ತದೆ, ಚರ್ಚೆ ನಡೀತಲೇ ಇರ್ತದೆ. ಸೆಕೆಂಡ್ ಅಲೆ ಬಂದ್ರೆ ಮಾಡಬಾರದು. ಇದು ಹಿಂಗೆ ಕಡಿಮೆ ಆಗ್ತಾ ಹೋಯ್ತಾ ಇದ್ರೆ ಮಾಡಬಹುದು. ಸಮಯ ಕಡಿಮೆ ಇರೋದ್ರಿಂದ ಆ ಥರ ಯೋಚನೆ ಮಾಡಿರಬೇಕು. ಬಟ್ ಪಠ್ಯ ಎಷ್ಟಾಗುತ್ತೆ ಅಷ್ಟು ಮಾಡಬೇಕಾಗುತ್ತೆ. ಮಾಸ್ಕ್ ಹಾಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಡಿದ್ರೆ ಆಗ್ತದೆ. ಅವೇನು ಮಾಡದೆ ಹೋದ್ರೆ ತೊಂದರೆ ಆಗುತ್ತೆ. ರಾಜ್ಯದಲ್ಲಿ ಇದೇ 22 ಹಾಗೂ 27ರಂದು 2 ಹಂತಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದ್ದು, 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು, ಉಮೇದುವಾರರು ತಮ್ಮ ನಾಮಪತ್ರ ಹಿಂತೆಗೆದುಕೊಳ್ಳಲು ನಾಳೆ ಕಡೆಯ ದಿನವಾಗಿದೆ. ರಾಜ್ಯದಲ್ಲಿ ಚುನಾವಣೆ ಪ್ರಕ್ರಿಯೆ ತೀವ್ರಗೊಂಡಿದ್ದು, ಚುನಾವಣಾ ಕಣ ರಂಗೇರಿದೆ. ಮೊದಲ ಹಂತದ ಚುನಾವಣೆಗೆ ಸಲ್ಲಿಕೆಯಾಗಿದ್ದ 1,14,555 ನಾಮಪತ್ರಗಳ ಪೈಕಿ 40,352 ಮಂದಿ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ. 117 ತಾಲೂಕುಗಳ 3,019 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯುತ್ತಿದ್ದು, ಒಟ್ಟು 1,17,383 ಮಂದಿ ಕಣದಲ್ಲಿದ್ದಾರೆ. ಈವರೆಗೆ ದಾಖಲೆ ಪ್ರಮಾಣದಲ್ಲಿ ಅಂದರೆ 4,377 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 432 ಗ್ರಾಮ ಪಂಚಾಯತ್ ಸ್ಥಾನಗಳಿಗೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿಲ್ಲ ಎಂದು ರಾಜ್ಯ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷರಹಿತವಾಗಿದ್ದು, ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಎಲ್ಲ ರಾಜಕೀಯ ಪಕ್ಷಗಳು ಸೂಕ್ತ ಸಹಕಾರ ನೀಡಬೇಕೆಂದು ರಾಜ್ಯ ಚುನಾವಣಾ ಆಯೋಗ ಮನವಿ ಮಾಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಡಿ ಚುನಾವಣೆಯನ್ನು ಪಕ್ಷರಹಿತವಾಗಿ ನಡೆಸಬೇಕಿದ್ದು, ಇದಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಮುಕ್ತ ಚಿಹ್ನೆ ಹಂಚಿಕೆ ಮಾಡಲಾಗಿದೆ. ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಭಾಗವಹಿಸಿ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡರೆ ಮತದಾರರ ಮೇಲೆ ಪ್ರಭಾವ ಬೀರಿದಂತಾಗುತ್ತದೆ. ಜೊತೆಗೆ ಇದು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗೆ ಕಾರಣವಾಗುತ್ತದೆ ಎಂದು ಆಯೋಗ ತಿಳಿಸಿದೆ. ಉಡುಪಿ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಯಕ್ಷಗಾನ ಹಾಗೂ ಜಾನಪದ ಸಂಗೀತದ ಮೂಲಕ ಮತದಾನದ ಮೌಲ್ಯ ಹಾಗೂ ಮಹತ್ವದ ಕುರಿತು ಅರಿವು ಮೂಡಿಸಲು ಕೈಗೊಂಡಿರುವ ಚುನಾವಣಾ ಜಾಗೃತಿ ಅಭಿಯಾನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಜಿಲ್ಲೆಯ ಶ್ರೀ ಸುಬ್ರಹ್ಮಣ್ಯ ಯಕ್ಷಗಾನ ಕಲಾಮಂಡಳಿಯ ಕಲಾವಿದರು ಕಲ್ಯಾಣಪುರ, ನೇಜಾರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅರ್ಹ ವ್ಯಕ್ತಿಗೆ ಮತ ಚಲಾಯಿಸುವುದರಿಂದ ಆಗುವ ಪ್ರಯೋಜನಗಳು ಸೇರಿದಂತೆ ಹಲವು ಸಂದೇಶಗಳನ್ನು ಯಕ್ಷಗಾನ ರೂಪಕದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಅಲ್ಲ, ಅದಕ್ಕೂ ನೀನು ಈಗ ಬರುವುದಕ್ಕೂ ಏನು ಕಾರಣ? ಮತದಾನಕ್ಕೆ ಮುಂಚೆ ಇವನು ಹಾಳಾಗುವುದರೊಂದಿಗೆ ಇವನ ಜೊತೆ ಇದ್ದ ಚಾಲಕರಿಗೆಲ್ಲ ಮದ್ಯದ ಆಸೆಯನ್ನು ತೋರಿಸಿ ಮತದಾನ ಹಾಳು ಮಾಡಿದವ ಇವನಿಗೆ ಯಾವ ಶಿಕ್ಷೆ? ಇವನಿಗೆ ಓ ಪುರಜನರೇ, ಯಾವತ್ತು ನೀವು ಹಣಕ್ಕಾಗಿ ಒಬ್ಬ ಹಣ ನೀಡ್ತಾನೆ ಅಂತ ಹೇಳಿ ಆದ್ರೆ ಅವನಿಗೆ ಮತವನ್ನು ನೀಡುತ್ತೀರಿ ಅಂತ ಹೇಳಿ ಆದ್ರೆ ನಿಮ್ಮ ತನವನ್ನು ನೀವು ಮಾರಿದ ಹಾಗಲ್ವೇ? ಒಂದು ಹಲವಾರು ವರ್ಷಗಳ ಯಕ್ಷಗಾನ ಕಲಾವಿದ ದಾಮೋದರ್ ಭಟ್ ಜಿಲ್ಲೆಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಿಬ್ಬಂದಿಯ ಸಹಕಾರದಿಂದ ಜಿಲ್ಲೆಯಾದ್ಯಂತ ಮತದಾನದ ಪ್ರಾಮುಖ್ಯತೆ ಕುರಿತು ಯಕ್ಷಗಾನದ ಮೂಲಕ ಅರಿವು ಮೂಡಿಸುವ ಕಾರ್ಯ ಸಾಧ್ಯವಾಗಿದೆ ಎಂದರು. ಮಾಡಲು ಅಧಿಕಾರಿಗಳು ಹೇಳಿದ್ದಾರೆ. ಒಂದು ಹೆಚ್ಚು ಕಮ್ಮಿ ಒಂದು 20
ಆ ಪಂಚಾಯತ್ಗಳಿಗೆ ಉಡುಪಿ ಜಿಲ್ಲೆಯಾದಂಥ ಒಂದು 20 ಪಂಚಾಯತ್ಗಳಲ್ಲಿ ತೆರಳಿ ಪಂಚಾಯತ್ಗಳಲ್ಲಿ ಮಾತಾಡಿಕೊಂಡು ಪಂಚಾಯತಿಗೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ನಾವು ಬೀದಿ ನಾಟಕವಾಗಿ ಈ ಯಕ್ಷಗಾನವನ್ನು ಮತದಾನದ ಜಾಗೃತಿ ಮೂಡಿಸುವುದರ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸ್ಥಳೀಯ ನಿವಾಸಿ ಜೋಸೆಫ್ ಮತದಾನದ ಮೌಲ್ಯವನ್ನು ತಿಳಿಸುವಲ್ಲಿ ಇಲಾಖೆ ಕೈಗೊಂಡಿರುವ ಕಾರ್ಯ ಪ್ರಶಂಸನೀಯ ಎಂದರು. ಇವತ್ತಿನ ಒಂದು ರಾಜಕೀಯ ಬೆಳವಣಿಗೆಯ ಆಧಾರದ ಮೇಲೆ ಅಥವಾ ಈ ಚಿಂತನೆಯನ್ನ ನಮಗೆ ಇಟ್ಟು ಮತದಾನಕ್ಕೆ ಯಾಕೆ ಪಾವಿತ್ರತೆಯನ್ನು ಕೊಡಬೇಕು, ನಾವು ಯಾಕೆ ಮತದಾನವನ್ನು ಚಲಾಯಿಸಬೇಕು, ನಮ್ಮ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಬೆಳವಣಿಗೆಗೆ ಯಾವುದೆಲ್ಲ ಸಹಕಾರಿಯಾಗ್ತದೆ, ಇದರಿಂದ ಯಾವ ವ್ಯಕ್ತಿಯನ್ನು ಹಾರಿಸಬೇಕು, ಈ ಒಂದು ವಿಚಾರದ ಮೇಲೆ ಬಹಳ ಚಂದವಾಗಿ ನಮಗೆ ಇವತ್ತು ಮತದಾನ ಜಾಗೃತಿಯ ಮೂಲಕ ನಮಗೆ ಮನವರಿಕೆ ಮಾಡಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್ಕೆಎಸ್ ಭದೌರಿಯಾ ಅವರಿಗೆ ಆಗಸದಿಂದ ಆಗಸಕ್ಕೆ ಚಿಮ್ಮುವ ಕ್ಷಿಪಣಿ ಅಸ್ತ್ರ MK1 BVR ಮಾದರಿಯನ್ನು ಡಿಆರ್ಡಿಒ ನಿರ್ಮಿತ ಭಾರತೀಯ ಸಾಗರ ಸನ್ನಿವೇಶ ಜಾಗೃತಿ ವ್ಯವಸ್ಥೆಯನ್ನು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಅವರಿಗೆ ಮತ್ತು ಗಡಿನಿಗಾ ವ್ಯವಸ್ಥೆಯನ್ನು ಸೇನಾ ಮುಖ್ಯಸ್ಥ ಜನರಲ್ MM ನರವಾಣೆ ಅವರಿಗೆ ದೆಹಲಿಯಲ್ಲಿಂದು ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ದೇಶಕ್ಕೆ ನೀಡಿದ ಕೊಡುಗೆ ಮತ್ತು ಸೇವೆಗಾಗಿ ಹೆಸರಾಂತ ವಿಜ್ಞಾನಿಗಳನ್ನು ಗೌರವಿಸಿದರು. ನಂತರ ಅವರು ಡಿಆರ್ಡಿಒ ತನ್ನದೇ ಆದ ಹಲವಾರು ರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ದೇಶೀಯತೆಯನ್ನು ಉತ್ತೇಜಿಸಿದೆ. ಮತ್ತೊಂದೆಡೆ ಇದು ತನ್ನ ಪೇಟೆಂಟ್ ಮತ್ತು ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡುವ ಮೂಲಕ ಕೈಗಾರಿಕೆಗಳ ದೇಶೀಯತೆ ಮತ್ತು ಸ್ವಾವಲಂಬನೆಗೆ ಸಹಕಾರಿಯಾಗಿದೆ ಎಂದರು. ಸಾಂಕ್ರಾಮಿಕದ ಸಂದರ್ಭದಲ್ಲಿ ಡಿಆರ್ಡಿಒ ವೆಂಟಿಲೇಟರ್ಗಳು, ಮಾಸ್ಕ್, ಪಿಪಿಇ ಕಿಟ್, ಸ್ಯಾನಿಟೈಸರ್ ತಯಾರಿಸಿತು. ದೆಹಲಿ ಮತ್ತು ಬಿಹಾರದಲ್ಲಿ ಕೋವಿಡ್ ಆಸ್ಪತ್ರೆಗಳನ್ನು ಅತ್ಯಲ್ಪಾವಧಿಯಲ್ಲಿ ಸ್ಥಾಪಿಸಿ ತನ್ನ ಜವಾಬ್ದಾರಿ ಮೆರೆಯಿತು ಎಂದರು. ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಭವಿಷ್ಯದಲ್ಲಿ ಭಾರತಕ್ಕೆ ಯುದ್ಧದ ಸನ್ನಿವೇಶ ಎದುರಾದರೆ ಸ್ವಾವಲಂಬಿ ಭಾರತದಿಂದ ತಯಾರಿಸಲಾದ ಶಸ್ತ್ರಾಸ್ತ್ರಗಳನ್ನೇ ಬಳಸಿ ವಿಜಯ ಸಾಧಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. बहुत शीघ्र हम जो अगला युद्ध लड़ने जा रहे हैं या अगर हमारे को युद्ध की चुनौती का सामना करना पड़ता है तो हम आत्मनिर्भर भारत के तहत हिंदुस्तान में बनाए गए हथियार और असला से लड़कर विजयी निकलकर उभरेंगे. ನೂತನ ಕೃಷಿ ಕಾಯ್ದೆಯಲ್ಲಿ ಹಾಲಿ ಇರುವ ಮಂಡಿಗಳನ್ನು ಮುಚ್ಚುವ ಯಾವುದೇ ಪ್ರಸ್ತಾಪ ಇಲ್ಲ. ಈ ಮಂಡಿಗಳಲ್ಲಿ ಮಾತ್ರವೇ ತಮ್ಮ ಕೃಷಿ ಉತ್ಪನ್ನ ಮಾರಾಟ ಮಾಡಬೇಕು ಎಂಬ ನಿರ್ಬಂಧವೂ ರೈತರಿಗೆ ಇರುವುದಿಲ್ಲ. ರೈತರು ತಮ್ಮ ಉತ್ಪನ್ನಗಳನ್ನು ಎಪಿಎಂಸಿಯಲ್ಲಿ ಅಥವಾ ಹೊರಗೆ ಮಾರಾಟ ಮಾಡಬಹುದು ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ತಂತ್ರಜ್ಞಾನ ಈಗ ರೈತರ ನೆರವಿಗೆ ಬಂದಿದ್ದು ಸಮಷ್ಟಿಪುರದ ರೈತರು ಸಾಮಾನ್ಯ ಸೇವಾ ಕೇಂದ್ರಗಳ ನೆರವಿನಿಂದ ದೆಹಲಿಯ ವರ್ತಕರಿಗೆ 4,000 ಕೆಜಿ ತಮ್ಮ ಹೂಕೋಸು ಮಾರಾಟ ಮಾಡಿದ್ದಾರೆ ಎಂದು ತಿಳಿಸಿದರು. ರೈತರು ತಮ್ಮ ಹೂಕೋಸಿಗೆ ಬೇಡಿಕೆ ಇಲ್ಲದೆ ಕೆಜಿಗೆ ₹1 ಮಾರುವ ಸ್ಥಿತಿ ಬಂದಿತ್ತು. ಆದರೆ ಈಗ ಅವರು ಪ್ರತಿ ಕೆಜಿಗೆ ₹10 ಮಾರಾಟ ಮಾಡಿದ್ದಾರೆ. ರೈತರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಇದು ಡಿಜಿಟಲ್ ಇಂಡಿಯಾದ ಫಲ ಎಂದು ವಿವರಿಸಿದರು. ರೈತರು ಮಾರುಕಟ್ಟೆಯ ಹಿಡಿತದಿಂದ ಹೊರಬರಲು ಹೊಸ ಕಾಯ್ದೆ ನೆರವಾಗಿದೆ. ಗುಜರಾತ್ನಲ್ಲಿ ರೈತರು ಆಲೂಗೆಡ್ಡೆಯನ್ನು ಈಗ ದೇಶದಾದ್ಯಂತ ಮಾರಾಟ ಮಾಡುತ್ತಿದ್ದಾರೆ. ಇಂಥ ಉದಾಹರಣೆಗಳು ದೇಶದಾದ್ಯಂತ ದೊರಕುತ್ತವೆ ಎಂದು ಹೇಳಿದರು. मैं चाहूंगा दूरदर्शन की टीम जरा बुलंदशहर के आसपास जाए और टिकरी बॉर्डर के आसपास जाए. वहां के किसान किस तरह से गाजर उपजा रहे हैं, ऑस्ट्रेलियन कंपनी भेजती है और लाखों कमा रहे हैं. हमारे बिहार के औरंगाबाद में स्ट्रॉबेरी उपजाया जा रहा है. कलकत्ता के व्यापारी आते हैं और उनको कैश पेमेंट करते हैं, बढ़िया, या डिजिटल पेमेंट करते हैं. जहां पर धान और गेहूं एकमात्र फसल थी. किशनगंज में पाइनएप्पल की खेती हो रही है. पूर्णिया में केले की खेती हो रही है. और इस कोविड में त्रिपुरा में जहां बहुत बड़ी संख्या में पाइनएप्पल अनानास पैदा होता है, वहां के किसान को ₹1 किलो भी नहीं मिल रहा था. हमने इसी सीएससी के माध्यम से उनको मुंबई और दुबई के बाजार से जोड़ दिया. उनको ₹10 किलो मिलने लगा. तो जो टेक्नोलॉजी नए अवसर पैदा कर रही है और जो बाजार नए अवसर पैदा कर रहे हैं.
ಅಡಿಲೈಡ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದಿರುವ ಪ್ರಥಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಅಂತ್ಯಕ್ಕೆ ಪ್ರವಾಸಿ ಭಾರತ ತಂಡ ಪಂದ್ಯದ ಮೇಲೆ ಮೇಲುಗೈ ಸಾಧಿಸಿದ್ದು ಮೊದಲ ಇನ್ನಿಂಗ್ಸ್ನಲ್ಲಿ 53 ರನ್ ಮುನ್ನಡೆ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 244 ರನ್ಗಳಿಗೆ ಆಲೌಟ್ ಆಯಿತು. ಆದರೆ ಭಾರತೀಯ ಬೌಲರ್ಗಳ ಕರಾರುವಾಕ್ ದಾಳಿಯಿಂದ ಆಸ್ಟ್ರೇಲಿಯಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 191 ರನ್ಗಳಿಗೆ ಕಟಾಕುವಲ್ಲಿ ಯಶಸ್ವಿಯಾಗಿದ್ದು ಪಂದ್ಯದ ಮೇಲೆ ಹಿಡಿತ ಸಾಧಿಸಿತು. ಆಸ್ಟ್ರೇಲಿಯಾಕ್ಕೆ ಟಿಮ್ ಪೈನಿ ಅಜೇಯ ಅರ್ಧಶತಕ ಮತ್ತು ಮಾರ್ನಸ್ ಲ್ಯಾಬುಸ್ಚಾಗ್ನೆ ಅವರ 47 ರನ್ ಆಸರೆಯಾಯಿತು. ಭಾರತ ಪರ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ 4 ವಿಕೆಟ್ ಕಬಳಿಸಿದರೆ ಉಮೇಶ್ ಯಾದವ್ 3 ಮತ್ತು ಜಸ್ಪ್ರೀತ್ ಬೂಮ್ರಾ 2 ವಿಕೆಟ್ ಪಡೆದರು. ಇದಕ್ಕೂ ಮುನ್ನ ನಿನ್ನೆ ದಿನದಾಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 233 ರನ್ ಮಾಡಿದ್ದ ಭಾರತ ಇಂದು ಆಟ ಮುಂದುವರೆಸಿ ಕೇವಲ 11 ರನ್ಗಳನ್ನಷ್ಟೇ ಸೇರಿಸಿ ಉಳಿದ 4 ವಿಕೆಟ್ ಕಳೆದುಕೊಂಡಿತು. ಭಾರತ ಪರ ನಾಯಕ ವಿರಾಟ್ ಕೊಹ್ಲಿ 74 ರನ್ ಮಾಡಿದರೆ ರಹಾನ್ 42 ಮತ್ತು ಪೂಜಾರ 43 ರನ್ ಮಾಡಿ ನಾಯಕನಿಗೆ ಬೆಂಬಲ ನೀಡಿದರು. 2ನೇ ದಿನದ ಅಂತ್ಯಕ್ಕೆ ಭಾರತ 2ನೇ ಇನ್ನಿಂಗ್ಸ್ನಲ್ಲಿ 1 ವಿಕೆಟ್ ಕಳೆದುಕೊಂಡು 9 ರನ್ ಗಳಿಸಿ ಆಡುತ್ತಿದೆ. ಒಟ್ಟಾರೆ 62 ರನ್ಗಳ ಮುನ್ನಡೆಯೊಂದಿಗೆ 3ನೇ ದಿನದಾಟ ಕಾದಿರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಬಲೀಕರಣಕ್ಕೆ ನೂತನ ಕೃಷಿ ಕಾಯ್ದೆಗಳು ಸಹಕಾರಿ, ಸಮಗ್ರ ಅಭ್ಯುದಯ ಸರ್ಕಾರದ ಆಶಯ, ಪ್ರಧಾನಿ ನರೇಂದ್ರ ಮೋದಿ. ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ವೃದ್ಧಿಗೆ ಸ್ವಯಂ ನಿಯಂತ್ರಣ ಅತ್ಯುತ್ತಮ ವಿಧಾನ, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದನೆ. ಕೋವಿಡ್-19 ಇಳಿಮುಖ ಹಿನ್ನೆಲೆ ರಾಜ್ಯದಲ್ಲಿ ಶಾಲಾ ಕಾಲೇಜು ಪುನರಾರಂಭಕ್ಕೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಹಮತ. ಹಾಗೂ ಅಡಿಲೈಡ್ ಕ್ರಿಕೆಟ್ ಟೆಸ್ಟ್ ಪಂದ್ಯ, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಮೊದಲ ಇನ್ನಿಂಗ್ಸ್ ಮುನ್ನಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.